ಇವತ್ತು ನಾವು ಕೆಪಿಎಸ್ಸಿ ವಿಸಿಟ್ ಮಾಡಿ ಕೆಪಿಎಸ್ಸಿ ಸೆಕ್ರೆಟರಿ ಜ್ಯೋತಿ ಮೇಡಮ್ ಭೇಟಿ ಮಾಡಿ ಇವತ್ತು ನಾವು ನೋಡಬೇಕಾದ್ರೆ ಕೆಪಿಎಸ್ಸಿಯಲ್ಲಿ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ನಾನು ಇಷ್ಟು ದಿನ ಸುಮಾರು 2 ವರ್ಷ ನಾನು ಕೆಪಿಎಸ್ಸಿ ಚೇರ್ಮನ್ ಏನಿದ್ದಾರೆ ಅವ್ರ ಬಗ್ಗೆ ಏನೂ ಮಾತಾಡಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಸ್ಟೇ ತಗೊಂಡ್ಬಂದಿದ್ರು. ಇವತ್ತಿನ ದಿನ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ, ಬಿಕಾಸ್ ನೀವು ನೋಡಿರ್ಬೋದು ನ್ಯೂಸ್ ಪೇಪರ್ ಅಲ್ಲಿ, ಕನ್ನಡ ಪ್ರಭಾ ನ್ಯೂಸ್ ಪೇಪರ್ ಅಲ್ಲಿ ಏನಂದ್ರೆ, ಕೆಪಿಎಸ್ಸಿ ಚೇರ್ಮನ್ ಸಾವುಕಾರ ಶಿವಶಂಕರಪ್ಪ ಅವ್ರ ಇಬ್ರು ಮಕ್ಕಳು HK ಮತ್ತೆ ನಾನ್ HKದಲ್ಲಿ ಅವರು ಆದಾಯ ಬಂದು 2020ರಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ 40,000 ಇದೆ. ಆದ್ರೆ ಅವ್ರದ್ದು ಏನಿಲ್ಲ ಅಂದ್ರೂ ಕಡಿಮೆ ಅಂತಂದ್ರೂ 30ರಿಂದ 40 ಲಕ್ಷ ಇನ್ಕಮ್ ಇದೆ. ಆದ್ರೆ ಅವ್ರದ್ದು ಇಬ್ರು ಮಕ್ಕಳು ಒಬ್ಬರನ್ನ GML ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಬ್ರು 3B ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಬೇಕು ಯಾವ ರೀತಿ ಕರಪ್ಷನ್ ಆಗಿದೆ ಅಂತ ಹೇಳಿ. ಬರೀ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲ, ಪ್ರತಿ ಒಂದರಲ್ಲೂ ಕರಪ್ಷನ್ ಆಗಿದೆ. KASL ಕರಪ್ಷನ್ ಆಗಿದೆ, PDOದಲ್ಲಿ ಕರಪ್ಷನ್ ಆಗಿದೆ, CTIL ಕರಪ್ಷನ್ ಆಗಿದೆ, AEL ಕರಪ್ಷನ್ ಆಗಿದೆ, JEL ಕರಪ್ಷನ್ ಆಗಿದೆ, AWL ಕರಪ್ಷನ್ ಆಗಿದೆ. ನೀವು ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಇರ್ಬೋದು, ಮತ್ತೆ ನೀವು ಎಲ್ಲ ಸ್ಟಾಟಿಕಲ್ ಇನ್ಸ್ಪೆಕ್ಟರ್, ಅಕೌಂಟ್ ಅಸಿಸ್ಟೆಂಟ್, ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ, ವೆಟರ್ನರಿ ಆಫೀಸರ್ ಅಲ್ಲಿ ಕೂಡ ಕರಪ್ಷನ್ ಆಗಿದೆ. ಇವತ್ತು ಕೆಪಿಎಸ್ಸಿಯಲ್ಲಿ ಬರೀ ಕರಪ್ಷನ್, ದುಡ್ಡಿದ್ದವ್ರಿಗಷ್ಟೇ ಕೆಲಸ ಸಿಗ್ತಾ ಇದೆ, ಮತ್ತೆ ಇನ್ಫ್ಲೂಯೆನ್ಸ್ ಇದ್ದವ್ರಿಗಷ್ಟೇ ಕೆಲಸ ಸಿಗ್ತಾ ಇದೆ. ಇಲ್ಲಿ KS ಇಂಟರ್ವ್ಯೂ ಬಂದಿರೋರು ಒಬ್ಬೊಬ್ರು ಏನಿಲ್ಲ ಅಂದ್ರೆ 1-1.5 ಕೋಟಿ 2 ಕೋಟಿ ತನಕ ಬರೀ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಪರಿಸ್ಥಿತಿಗೆ ಕೆಪಿಎಸ್ಸಿ ತಗೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರನೇ ಸರ್ಕಾರಕ್ಕೆ ಯಾವುದು ಒಂದು ನೋಟಿಫಿಕೇಶನ್ ಕೆಪಿಎಸ್ಸಿ ಕೊಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ದು. ಇವತ್ತೇನು 72,186 ಹುದ್ದೆಗಳನ್ನ ನಾವು ಹೋರಾಟದ ಮುಖಾಂತರ ನೋಟಿಫಿಕೇಶನ್ ಆಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ ಅದು KE ಮುಖಾಂತರನೇ ಆಗ್ಬೇಕು, ಇನ್ಕ್ಲೂಡಿಂಗ್ KS ನೋಟಿಫಿಕೇಶನ್ ಕೂಡ. ಯಾಕೆ ಅಂತಂದ್ರೆ ಪ್ರತಿಯೊಂದು ಹುದ್ದೆನೂ ಇವತ್ತು ಮಾರ್ಕೊಂತಿದ್ದಾರೆ. ಇಲ್ಲಿ ಕೆಪಿಎಸ್ಸಿ ಚೇರ್ಮನ್ ಆಗಿರ್ಬೋದು, ಮೆಂಬರ್ಸ್ ಇರ್ಬೋದು, ಇವ್ರ ಮಕ್ಕಳೇ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಬಡವ್ರ ಮಕ್ಕಳು ಇವತ್ತು ಎಕ್ಸಾಮ್ ಬರೆಯುವಂತ ಪರಿಸ್ಥಿತಿ ಇಲ್ಲ ಇವತ್ತು ಕೆಪಿಎಸ್ಸಿಯಲ್ಲಿ. ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲೂ ಕರಪ್ಷನ್ ಮಾಡ್ತಿದ್ದಾರೆ ಇವತ್ತು. ನಾವು ಅದಕ್ಕೋಸ್ಕರ ಏನು ಸಾವುಕಾರ ಶಿವಶಂಕರಪ್ಪ ಅವ್ರ ಮಗಳು ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿ ಕಾರ್ಯದರ್ಶಿ ಆಗಿರುವಂತಹ ಜ್ಯೋತಿ ಮೇಡಮ್ಗೆ ನಾವು ಮನವಿ ಮಾಡ್ಕೊಂಡಿದೀವಿ. ಇದನ್ನ ನಮಗೆ CBI ತನಿಖೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಆಗ್ತಾ ಇರೋಂತ ಒಂದು ಅಕ್ರಮಗಳನ್ನ, ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಕರಪ್ಷನ್ ಆಗ್ತಾ ಇದೆ. ಇದು CBI ತನಿಖೆ ಆಗಬೇಕು. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಆಗ್ಬೇಕು ಇವತ್ತು. ಯಾಕೆಂದ್ರೆ ಇವತ್ತು ಬಡವ್ರ ಮಕ್ಕಳು ಹಗಲು ರಾತ್ರಿ ಕಷ್ಟಪಟ್ಟು ಲೈಬ್ರರಿ ನಿದ್ದೆ ಊಟ ಎಲ್ಲ ಬಿಟ್ಟು ಓದ್ತಾ ಇದ್ದಾರೆ. ಅದು ಇವರು ಸಾಹುಕಾರರು, ಇವ್ರು ಏನು ಇದ್ದಾರೆ, ಇವರು ಶ್ರೀಮಂತರು ರಾತ್ರಿ ದುಡ್ಡು ಕೊಟ್ಟು ಲಿಸ್ಟ್ ಅಲ್ಲಿ ಹೆಸರು ಬರೋಂತ ಪರಿಸ್ಥಿತಿ ಆಗಿದೆ. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೋಬೇಕು. ಇದನ್ನ ನಾವು ಸುಮಾರು 1-2 ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದೀವಿ. ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತ ಅಕ್ರಮಗಳನ್ನ CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಇದೆ. ಇವತ್ತು ಮೆಂಬರ್ಸ್ ಮಕ್ಕಳು, ಚೇರ್ಮನ್ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಎಲ್ಲಿ ಬಂದಿದೆ ನೋಡಿ ಇವತ್ತು ಪರಿಸ್ಥಿತಿ. ಸೆಲೆಕ್ಟ್ ಆಗೋ ತಪ್ಪಲ್ಲ, ಆದ್ರೆ ಏನು ಇಬ್ಬಿಬ್ರು ಮಕ್ಕಳು ಒಂದೇ ಸತಿ ಇಡೀ ರಾಜ್ಯದಲ್ಲಿ ಯಾವ ಎಕ್ಸಾಮ್ ಅಲ್ಲೂ ಸೆಲೆಕ್ಟ್ ಆಗದೆ ಇರೋಂತ ಇವ್ರಿಗೆ ಬೇಕಾಗಿರೋಂತ ಎಕ್ಸಾಮ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಕರಪ್ಷನ್ ಇದೆ, ಯಾವ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಇವರು ಮಕ್ಕಳಿಗೆ ಜಾಬ್ ಕೊಡ್ತಾರೆ ಅಂತಂದ್ರೆ ದುಡ್ಡು ಕೊಟ್ಟವ್ರಿಗೆ ಎಷ್ಟು ಜಾಬ್ ಕೊಟ್ಟಿರ್ಬೇಕು ಇವ್ರು ಹೇಳಿ. ಇವ್ರ ಹತ್ರ ಆಸ್ತಿ ಇರ್ಬೋದು, 120 ಎಕರೆ ಆಸ್ತಿಗಳು, ಒಬ್ಬೊಬ್ರು ಹೆಸರು ಮೇಲೆ 100-106 ಎಕರೆ ಆಸ್ತಿ ಇದೆ. ಮತ್ತೆ ಒಬ್ಬೊಬ್ರು 100 ಜನಕ್ಕೆ ಬೇಕಾದವ್ರಿಗೆ ಜಾಬ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ CBI ತನಿಖೆ ಕೊಡ್ಲೇಬೇಕು. ಇದು ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿಗೆ ಮುಂದೆ ಯಾವ್ದು ನೋಟಿಫಿಕೇಶನ್ ಕೊಡಬಾರ್ದು. ಈಗಿರುವಂತಹ 16 ಜನ ಮೆಂಬರ್ಸ್ ಏನಿದ್ದಾರೆ ಅದನ್ನ 3-4 ಜನ ಮೆಂಬರ್ಸ್ ಇರಬೇಕು. ಅದು ಯಾರಿರ್ಬೇಕು? ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರಬೇಕು, ಇಲ್ಲಾಂದ್ರೆ ರಿಟೈರ್ಡ್ IAS IPS ಆಫೀಸರ್ ಇರಬೇಕು. ಅದು ಮ್ಯಾಕ್ಸಿಮಮ್ 3-4 ಜನ. ಯಾವುದೇ ರೀತಿ ಚೇರ್ಮನ್ ಅವಶ್ಯಕತೆ ಇಲ್ಲ. ಈ ಕೆಪಿಎಸ್ಸಿ ಬೋರ್ಡ್ ಅನ್ನೋದೇ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ರೋಡ್ ತಗೊಂಡ್ಬಂದಿದ್ದಾರೆ. ಆ ಪರಿಸ್ಥಿತಿಗೆ ಈ ಒಂದು ಕೆಪಿಎಸ್ಸಿ ತಗೊಂಡ್ಬಂದಿದೆ. ಈ ಕೆಪಿಎಸ್ಸಿ ಆಗ್ತಾ ಇರೋಂತ ಭ್ರಷ್ಟಾಚಾರ ಬೇರೆ ಎಲ್ಲೂ ಆಗ್ತಾ ಇಲ್ಲ. ಒಂದೊಂದು ಜಾಬ್ಗೆ ಕೋಟಿ ದುಡ್ಡು ಕೊಡಬೇಕಾಗಿದೆ. ಆ ಪರಿಸ್ಥಿತಿಗೆ ಕೆಪಿಎಸ್ಸಿ ತಗೊಂಡ್ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಬಿಡಲ್ಲ. ಇದನ್ನ CBI ತನಿಖೆ ಮಾಡಬೇಕು. ಪ್ರತಿ ಒಬ್ಬರ ಮೇಲೆ, ಇದ್ರಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅಷ್ಟು ಜನದ ಮೇಲೂ CBI ತನಿಖೆ ಆಗಬೇಕು. ಯಾರೆಲ್ಲ ಒಂದು ಏನು ಗ್ರೂಪ್ C ಆಫೀಸರ್ಸ್ ಇರ್ಬೋದು, ಪ್ರತಿ ಒಬ್ಬರು ಗ್ರೂಪ್ D ಆಫೀಸರ್ಸ್ ಇರ್ಬೋದು, ಕೆಪಿಎಸ್ಸಿ ಒಂದ್ಸತಿ ಅಪಾಯಿಂಟ್ ಆದ್ರೆ ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾರೆ. ಪ್ರತಿ ಒಬ್ಬರ ಮೇಲೂ ತನಿಖೆ ಆಗಬೇಕು. ಅದಿರಂತ ಪ್ರತಿಯೊಬ್ಬರು ಮೆಂಬರ್ಸ್ ಮೇಲೆ ತನಿಖೆ ಆಗಬೇಕು, ಇನ್ಕ್ಲೂಡಿಂಗ್ ಚೇರ್ಮನ್. ಯಾಕೆಂತಂದ್ರೆ ಇವರು ಬಡವರ ಮಕ್ಕಳು ಇವತ್ತು ಬೀದಿಯಲ್ಲೇ ಅಲ್ದಾಡ್ತಿದ್ದಾರೆ. ಇವತ್ತು ಒಂದು ಕೆಲಸ ಸಿಗ್ತಾ ಇಲ್ಲ. ಇವ್ರು ಮಾಡ್ತಾ ಇರೋಂತ ಕೆಲಸದಲ್ಲಿ ಬರೀ ಶ್ರೀಮಂತರು, ಅವ್ರು ಒಂದಿನ ಓದಿರಲ್ಲ, ಲೈಬ್ರರಿ ಕೂತ್ಕೊಂಡು ಡೈರೆಕ್ಟ್ ಲಿಸ್ಟ್ ಅಲ್ಲಿ ಇರ್ತಾರೆ. ಆ ಪರಿಸ್ಥಿತಿಗೆ ಕೆಪಿಎಸ್ಸಿ ಬಂದಿದೆ. ದಯವಿಟ್ಟು ಕೆಪಿಎಸ್ಸಿಗೆ ಯಾವುದೇ ನೋಟಿಫಿಕೇಶನ್ ಕೊಡಬಾರ್ದು. ಕೆಪಿಎಸ್ಸಿ ಆಗ್ತಿರೋಂತ KS ಇರ್ಬೋದು, PDO ಇರ್ಬೋದು, CTI ಪ್ರತಿ ಒಂದು ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ಪ್ರತಿ ಒಂದ್ರ ಮೇಲೂ
ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ.